ಇನ್ನು ರಾಜ್ಯದ ಪಾರ್ಕ್ಗಳ ಶೇಕಡ 5% ಭೂಮಿಯನ್ನು ಪರಭಾರೆ ಮಾಡುವಂಥ ಒಂದು ವಿಧೇಯಕವನ್ನು ಈಗಾಗಲೇ ಸರ್ಕಾರ ತಂದಿದೆ. ಅದು ಈಗ ಕಾನೂನಾಗಿ ಶಾಸನವಾಗಿ ಮುಂದುವರಿತಾ ಇದೆ. ಅಂತ ರಾಜ್ಯಪಾಲರು ಅಂಕಿತ ಹಾಕಿದ್ರೆ ನಂತರ ದಿನಗಳಲ್ಲಿ ಶಾಸನವಾಗುತ್ತೆ. ಈಗ ಇದೇ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು BJP ನಾಯಕರ ನಡುವೆ ಹೊಸದೊಂದು ಸಮರ ಶುರುವಾಗ್ತಾ ಇದೆ. ಅಥವಾ BJP ನಾಯಕರು ಪಾರ್ಕ್ಗಳನ್ನು ಖಾಸಗೀಕರಣ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ, ಪಾರ್ಕ್ಗಳನ್ನು ಮಾರಾಟ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇವತ್ತು ಸಂಸದ ತೇಜಸ್ವಿ ಸೂರ್ಯ ಒಂದಿಷ್ಟು ನಿಯೋಗದ ಜೊತೆಗೆ ನೇರವಾಗಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಈ ವಿಧೇಯಕಕ್ಕೆ ಯಾವುದೇ ಕಾರಣಕ್ಕೂ ಅಂಗೀಕಾರ ಹಾಕಬಾರದು ಅಂತ ಹಕ್ಕೊತ್ತಾಯವನ್ನು ಮಂಡಿಸಿದ್ದಾರೆ. ಈ ಗಾರ್ಡನ್ ಸಿಟಿ ಬೆಂಗಳೂರಿನ ಗಾರ್ಡನ್ಗಳ ಮೇಲೆ ಸರ್ಕಾರ ಇವತ್ತು ಯುದ್ಧ ಸಾರಿದೆ. ಅದು ಅನುಕೂಲ ಆಗ್ತದೆ ಅನ್ನೋದು ಚರ್ಚೆ ಆಯಿತು. ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಪಾರ್ಕ್ಗಳಲ್ಲಿ 5% ಜಾಗವನ್ನ ತೆಗೆದುಕೊಳ್ಬೇಕು ರೆಸಲ್ಯೂಷನ್ ಅನ್ನ ಮಾಡಿದೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ. ಮಳೆಗಾಲದ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಅಂಗೀಕಾರ ಪಡೆದುಕೊಂಡಿರುವ ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ವಿಪಕ್ಷ ಬಿಜೆಪಿ ಸೇರಿದಂತೆ ಪರಿಸರವಾದಿಗಳಿಂದಲೂ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಇಂದು ಲೋಕಭವನದಲ್ಲಿ ಗವರ್ನರ್ ಭೇಟಿ ಮಾಡಿ ವಿಧೇಯಕಕ್ಕೆ ಅಂಗೀಕಾರ ಹಾಕದಂತೆ ಮನವಿ ಮಾಡಿದ್ದಾರೆ. ಹಿರಿಯ ಪರಿಸರವಾದಿಗಳು, ಅಸೋಸಿಯೇಷನ್ ಪದಾಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು ಕೂಡ ಇದೇ ವೇಳೆ ರಾಜ್ಯಪಾಲರಿಗೆ ತಮ್ಮ ಮನವಿ ಸಲ್ಲಿಸಿದ್ದಾರೆ. ಟನಲ್ ರಸ್ತೆ ಮಾಡುವ ಉದ್ದೇಶದಿಂದ ಉದ್ಯಾನವನಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶ ಹೊರಹಾಕಿದ್ದಾರೆ. ಈ ಗಾರ್ಡನ್ ಸಿಟಿ ಬೆಂಗಳೂರಿನ ಗಾರ್ಡನ್ಗಳ ಮೇಲೆ, ಬೆಂಗಳೂರಿನ ಪಾರ್ಕ್ಗಳ ಮೇಲೆ ಸರ್ಕಾರ ಇವತ್ತು ಯುದ್ಧ ಸಾರಿದೆ. ಈ ಟನಲ್ ರೋಡ್ನ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಈ ಕಾನೂನನ್ನ ಇವತ್ತು ಸರ್ಕಾರ ಯಾವುದೇ ಚರ್ಚೆ ಇಲ್ಲದಲೆ ಹೇಡಿಗಳಂತೆ ಸರ್ಕಾರ ಇದನ್ನ ಇವತ್ತು ಪಾಸ್ ಮಾಡಿದೆ. ಇದೇ ಭಾನುವಾರ ಬೆಳಗ್ಗೆ 7:15 ಲಾಲ್ಬಾಗ್ನಲ್ಲಿ ಲಾಲ್ಬಾಗ್ ಉಳಿಸಿ, ಬೆಂಗಳೂರಿನ ಪಾರ್ಕ್ಗಳನ್ನು ಉಳಿಸಿ ಎನ್ನುವಂಥ ಒಂದು ಪಾದಯಾತ್ರೆ ಲಾಲ್ಬಾಗ್ನ ಒಳಗಡೆನೇ ಬೆಳಗ್ಗೆ 7:15 ಆಗುವಂಥದ್ದಿದೆ. ದಯವಿಟ್ಟು ಲಾಲ್ಬಾಗ್ನಲ್ಲೇನೆ ನಾವು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಹೆಜ್ಜೆ ಹಾಕೋಣಂತೆ. ನಮ್ಮ ಊರನ್ನ ಉಳಿಸುವಂಥ ಕೆಂಪೇಗೌಡರು, ವಿಶ್ವೇಶ್ವರಯ್ಯನವರು ಕಟ್ಟಿರುವಂಥ, ಬೆಳೆಸಿದಂಥ ಈ ಊರನ್ನ ಮುಂದಿನ ಪೀಳಿಗೆ ಉಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ನಿನ್ನೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಉದ್ಯಾನವನಗಳ ವಿಧೇಯಕಕ್ಕೆ ಒಪ್ಪಿಗೆ ನೀಡದಂತೆ ಮನವಿ ಮಾಡಿದ್ದಾರೆ. ಹಾಗಾದ್ರೆ ವಿಧೇಯಕದಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಉದ್ಯಾನವನದ ಒಟ್ಟು ವಿಸ್ತೀರ್ಣದ ಗರಿಷ್ಠ ಶೇಕಡ 5% ಭೂಮಿಯನ್ನ ಮಾರಾಟ, ಲೀಸ್, ಗಿಫ್ಟ್ ವಿನಿಮಯ, ಅಡಮಾನ ಅಥವಾ ಇನ್ನಿತರ ಯಾವುದೇ ರೀತಿಯಲ್ಲಿ ಪರಭಾರೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಅನುಮತಿಯನ್ನ ನೀಡುವ ವಿಧೇಯಕವಾಗಿದೆ. ಈ ವಿಧೇಯಕದಿಂದ ಸಾರ್ವಜನಿಕರಿಗೆ ಅನುಕೂಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರೆ, ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಪಾರ್ಕ್ಗಳನ್ನ ವಶಕ್ಕೆ ಪಡೆಯೋದು ವಿರೋಧಿಸ್ತೀವಿ ಎಂದಿದ್ದಾರೆ. ಅದು ಅನುಕೂಲ ಆಗ್ತದೆ ಅನ್ನೋದು ಚರ್ಚೆ ಆಯಿತು. ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ, ಸೊ ಮಾಡೋಣ ದೃಷ್ಟಿಯಿಂದ ಮಾಡಿದ್ದಾರೆ. ನೋಡೋಣ ಪಬ್ಲಿಕ್ಕಿಂದ ಏನು ರಿಯಾಕ್ಷನ್ ಬರ್ತದೆ ನೋಡೋಣ. ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋದ್ರ ಬಗ್ಗೆ. ಬೆಂಗಳೂರು ಸೇರಿದಂತೆ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು ಸೇರಿದಂತೆ ಪಾರ್ಕ್ಗಳಲ್ಲಿ 5% ಜಾಗವನ್ನ ತೆಗೆದುಕೊಳ್ಬೇಕು, ಆ ಜಾಗವನ್ನ ಕಮರ್ಷಿಯಲೈಸ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಏನು ರಾಜ್ಯದ ಪಾರ್ಕ್ಗಳಲ್ಲಿ 5% ಜಾಗವನ್ನು ಸರ್ಕಾರ ತೆಗೆದುಕೊಳ್ಬೇಕು ಅಂತ ಏನು ರೆಸಲ್ಯೂಷನ್ ಅನ್ನು ಮಾಡಿದೆ, ಇದನ್ನ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ. ಸರ್ಕಾರ ವಿಧೇಯಕ ತಂದಿರೋದು ಟನಲ್ ಮಾಡೋಕೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಿವೆ. ಇದೇ ಭಾನುವಾರ ವಿಧೇಯಕ ಹಿಂಪಡೆಯುವಂತೆ ಆಗ್ರಹಿಸಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಪಾದಯಾತ್ರೆ ಕೂಡ ನಿಗದಿಯಾಗಿದೆ. ಕಿರಣ್ ಹನಿಯಡ್ಕ, TV9, ಬೆಂಗಳೂರು.